ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಅಡುಗೆ ಮನೆ ನಿಧಿ ಸಿಗತ್ತೆ ನಮ್ಮ ಹೊಟ್ಟೆ ಹಸಿತಾ ಇತ್ತು, ತಿನ್ನಕ್ಕೇನಾದ್ರೂ ಸಿಗತ್ತೇನೋ ಅಂತ ಹುಡ್ಕೊಂಬಂದೆ. ತಿನ್ನಕ್ಕ ನಿಮ್ದಾಗ್ಲೇ ಊಟ ಆಯ್ತಲ್ಲ. ಊಟ ಏನೋ ಆಯ್ತು ಸೊಸೆ ಮುದ್ದು, ಆದ್ರೆ ಹೊಟ್ಟೆ ತುಂಬ್ದಂಗೆ ಅನ್ನಿಸ್ತಾ ಇರಲಿಲ್ಲ. ಅದಕ್ಕೆ ಬೇರೆ ಏನಾದ್ರೂ ಸಿಗತ್ತೇನೋ ಅಂತ ನೋಡಕ್ ಬಂದೆ. ನಿಮಗೆ ಹಸುವಾಗಿದ್ದಿದ್ರೆ ನನ್ನ ಕೇಳಬೇಕಿತ್ತು. ನಾನು ಬಂದು ಏನಾದರೂ ನಿಮಗೆ ತಿನ್ನಕ್ಕೆ ಕೊಡ್ತಿದ್ದೆ ಅಥವಾ ಇನ್ನೊಂದ್ಸರಿ ಊಟ ಬಡಿಸ್ತಿದ್ದೆ. ಅದನ್ನ ಬಿಟ್ಟು ಈ ರೀತಿ ಎಲ್ಲ ಬಂದು ನಮಗೆ ಭಯ ಪಡಿಸಿದ್ರಲ್ಲ. ಅಯ್ಯ, ನಿಮ್ಮನ್ನ ಹೆದರ್ಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಆದ್ರೆ ನೀವು ಹೆದರ್ಕೊಂಬಿಟ್ರಿ. ನಾನೇನ್ ಮಾಡ್ಲೆ? ಮಾಡೋದೆಲ್ಲ ಮಾಡಿ ಹೇಳೋದ್ ನೋಡು. ಈ ಭಯ ಹೋಗ್ಸೋದಿಕ್ಕೆ ನನಗೊಬ್ಬ ಮಂತ್ರವಾದಿ ಪರಿಚಯ ಇದ್ದಾನೆ. ಬರೀ 5,000, ಓನ್ಲಿ 5,000 ತಾಯ್ದ ಕಟ್ಟಿಸ್ಕೊಂಡ್ಬಿಟ್ರೆ ಜೀವಮಾನ ಪೂರ್ತಿ ಭಯ ಆಗಲ್ಲ. ನಂತರ ಧೈರ್ಯವಾಗಿರ್ಬೋದು. ನಿಧಿ ಸಿಗುತ್ತೆ ಅಂತ ನಿಂಬೆಹಣ್ಣು ಮಂತ್ರವಾದಿ ಹತ್ರ ಕರ್ಕೊಂಡೋಗಿ ತಾತನ 25,000 ರೂಪಾಯಿ ನುಂಗಾಕಿದ್ರಲ್ಲ, ಅವನೇನಾ? ಅವನೇ ಬೇರೆ ಇವನೇ ಬೇರೆ. ಇವನ ಹತ್ರ ಪಟ್ಟು ತಾಯ್ತಾ ಕಟ್ಟಿಸ್ಕೊಳ್ಳೋದು, ಭಯ ಹೋದ್ಮೇಲೆ 5,000 ಕೊಡೋದು. ನೀವ್ ಹೀಗೆ ಆಡ್ತಿದ್ರೆ ನಿಮಗ್ ಹಿಡ್ತಿರೋ ಭೂತನ ನಾನೇ ಬಿಡಿಸ್ತೀನಿ. ತುಟಿಕ್ ಪಿಟಿಕ್ ಅಂದೆ ಹೊರಡಿ ಇಲ್ಲಿಂದ. ಹೋಗ್ತೀನಿ, ಹೋಗ್ತಾ ಚಕ್ಲಿ ತಿನ್ಕೋತಾ ಹೋಗ್ಲಾ? ಸಂಧ್ಯಾ, ನಾನೇ ಪಾಪ ಸಂಧ್ಯಾ, ಅದು ಎಷ್ಟು ಹಸುವಾಗಿತ್ತೋ ಏನೋ. ನೀ ಸುಮ್ನೆ ಬಾಸಿರಿ. ಸಮರ್ಥ್, ತಿಂಡಿನೂ ಸರಿಯಾಗಿ ತಿಂದಲ್ಲ, ಹಾಗೆ ಹೊರಟಿದ್ಯಲ್ಲ. ಆಫೀಸಲ್ಲಿ ತುಂಬಾ ಕೆಲಸ ಇದೆ ಸಿರಿ. ಅಭಿ ಸರ್ ಬೇರೆ ಇಲ್ಲ. ಎಲ್ಲ ಕೆಲಸನೂ ಅಭಿ ಮತ್ತೆ ನನ್ನ ಮೇಲಿದೆ. ಓಹೋ, ಈ ಜೋಡೆತ್ತುಗಳೇ ಕಂಪ್ನಿ ಭಾರನ ಎಳಿಬೇಕು ಅನ್ನೋ. ಜೋಡೆತ್ತಾ? ಅಲ್ಲ, ನನ್ನನ್ನು ಅವನನ್ನು ಯಾಕೆ ಜೋಡಿ ಮಾಡ್ತೀನಿ ನೀನು? ಅವನು ಮುಂಗೋಪಿ, ಏನಾದ್ರೂ ಎಡವಟ್ ಮಾಡ್ತಾನೆ ಅಂತ ಅಭಿ ಸರ್ ನನ್ನ ಅವನ ಜೊತೆ ಇರಕ್ಕೆ ಹೇಳಿದ್ದಾರೆ. ಪರವಾಗಿಲ್ವೇ, ತಮ್ಮನ್ನ ಅಣ್ಣ ಕಾಯ್ಬೇಕು ಅಂತ ಅವ್ರಣ್ಣ ಹೇಳಿದ್ದಾರೆ ಅಂತ ಆಯ್ತು. ಮಾತ್ಕೋ ಅದನ್ನೇ ಹೇಳ್ತಿರ್ಬೇಡ. ನಾನಲ್ಲಿ ಹೋಗ್ತಿರೋದು ಕೆಲಸ ಮಾಡಕ್ಕೆ. ಅವ್ರು ಹೇಳಿದ ಕೆಲಸನ ಮಾಡ್ತಿದ್ದೀನಿ ಅಷ್ಟೇ. ಅದು ಅಲ್ಲದೆ ಈಗ ಅಮ್ಮ ಖುಷಿಯಾಗಿರ್ಬೇಕು. ನನಗೆ ಅವ್ರ ಜೊತೆ ಕಿರಿಕಿರಿ ಮಾಡ್ಕೊಂಡ್ರೆ ಅಮ್ಮ ನೆಮ್ಮದಿ ಹಾಳಾಗುತ್ತೆ. ಅಮ್ಮ ಖುಷಿಯಾಗಿದ್ದಷ್ಟು ಅವ್ರಿಗೆ ಏನ್ ಹೇಳ್ತಿದ್ಯಾ ಸಮರ್ಥ್? ಅಮ್ಮ ಖುಷಿಯಾಗಿರ್ಬೇಕು ಅನ್ನೋ ಆಸೆ ನಮಗೂ ಇದೆ ಅಲ್ವಾ? ಈಗ ಇದ್ದಕ್ಕಿದ್ದ ಹಾಗೆ ಅಮ್ಮನ ವಿಷಯ ಯಾಕೆ ತೆಗಿತಿದ್ಯಾ? ಆ ಬುದ್ಧಿ ಇತ್ತೀಚೆಗಷ್ಟೇ ಅವನಿಗೆ ಬಂದಿರೋದಲ್ವಾ, ಅದಕ್ಕೆ ಹಾಗೆ ಹೇಳ್ತಿದ್ದಾನೆ. ನಾನು ಸಾಯೋವರೆಗೂ ಅಮ್ಮ ಖುಷಿಯಾಗಿರ್ಬೇಕು ಅನ್ನೋ ಆಸೆ ನನ್ನ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅವ್ರನ್ನ ನಾನು ಖುಷಿಯಾಗಿ ನೋಡ್ಕೋತೀನಿ. ಅಣ್ಣ, ನಾನೇನ್ ಹೇಳ್ದೆ ಅಂತ ಅವ್ನು ಬೇಜಾರು ಮಾಡ್ಕೊಂಡು ಹೋಗ್ತಿದ್ದಾನೆ. ಸಿರಿ, ಇತ್ತೀಚೆಗಂತೂ ಅಣ್ಣ ತುಂಬಾ ವಿಚಿತ್ರವಾಗಿ ಮಾತಾಡ್ತಿದ್ದಾನೆ. ಇವನ್ ಜೊತೆ ಮಾತಾಡ್ತಿದ್ರೆ ನಾವು ಸರಿಯಾಗಿದ್ದೀವೋ ಅಥವಾ ಅವನೇ ಸರಿಯಾಗಿದ್ದೇನೋ ಯಾವುದು ಗೊತ್ತಾಗ್ತಿಲ್ಲ. ನನಗಂತೂ ಇವತ್ತು ತುಂಬಾ ಕೆಲಸ ಇದೆ ಸಿರಿ. ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದಿದೆ. ಪ್ಲೀಸ್ ನಂಗೆ ಹೆಲ್ಪ್ ಮಾಡ್ತೀಯಾ? ಅದಕ್ಕೇನಂತೆ, ಹೆಲ್ಪ್ ಮಾಡ್ತೀನಿ ಬಾ. ಸರಿ. ಸಮರ್ಥ್ ಅಮ್ಮನ ವಿಷಯದಲ್ಲಿ ಏನೋ ಮುಚ್ಚಿಡ್ತಾ ಇದ್ದಾನೆ. ಏನು ಅಂತ ತಿಳ್ಕೋಬೇಕು. ದೀಪಿಕಾ, ನೀನ ಸ್ವಲ್ಪ ಬಡಿಸ್ತೀಯಾ? ಇವರು ನನಗೆ ಆರ್ಡ್ರ್ ಮಾಡೋ ಹಾಗಾಗೋಯ್ತು. ಸರಿ, ನಾನೇ ಬಡಿಸ್ತೀನಿ.
ಅದಕ್ಕೆ ಅಲ್ಲಿ ಕಾಣಿಸ್ತಿಲ್ಲ. ಅವಳಿನ್ನೂ ಮಲಗಿದ್ದಾಳೆ. ಇನ್ನೂ ಮಲಗಿದ್ದಾರೆ? ಆದರೆ ಅವ್ರಿಗೆ ಯಾವತ್ತೂ ಇಷ್ಟೋ ತನಕ ಮಲಗಲ್ವಲ್ಲ, ಹುಷಾರಾಗಿದ್ದಾರೆ ತಾನೇ? ಹುಷಾರಾಗಿ ಇದ್ದಾಳೆ. ಆದರೆ ನಿನ್ನೆ ಪಾಪ ನಿನ್ನೇನೋ ಅವಳಿಗೆ ಬೇಜಾರಾಗಿ ಮನೆಯಿಂದ ಆಚೆ ಹೋಗ್ಬಿಟ್ಟಿದ್ಲು. ಆಚೆ ಅಂತೆಲ್ಲ ಅಲ್ಲ, ಒಬ್ಬಳೆ ದೇವಸ್ಥಾನಕ್ಕೆ ಹೋಗಿದ್ಲು. ಮನೇಲೆಲ್ಲ ಗಾಬರಿ ಆದರು ಅಷ್ಟೇ. ದೇವಸ್ಥಾನದಲ್ಲಿ ಒಬ್ಬಳೆ ಕೂತಿದ್ಲು, ನಾನೇ ಹೋಗಿ ಕರ್ಕೊಂಬಂದೆ. ಹೌದಾ? ಅವ್ರಿಗೆ ಬೇಜಾರಾಗೋಂಥದ್ದು ಏನಾಯಿತು? ಮನೆಯಲ್ಲೇನಾದರೂ ಗಲಾಟೆ ಆಯಿತಾ? ಹಾಗೇನೂ ಇಲ್ಲ ಅಭಿ, ಒಂದೊಂದ್ಸಲ ಮನ್ಸಿಗೆ ಬೇಜಾರು ಅನ್ಸತ್ತೆ, ಆಗ ದೇವಸ್ಥಾನಕ್ಕೆ ಹೋಗಿ ಬರ್ತಾಳಷ್ಟೆ. ಸರಿ, ನಾನು ಹೋಗಿ ಅದಕ್ಕೇನು ಮಾತಾಡ್ಸ್ಕೊಂಡು ಬರ್ತೀನಿ. ಅವಳು ರೆಸ್ಟ್ ಮಾಡಲಿ ಬಿಡು, ಆಮೇಲೆ ಮಾತಾಡ್ಸ್ಬೋದಂತೆ. ಇದೆಲ್ಲ ಯಾಕೋ ಜಾಸ್ತಿ ಆಯ್ತು. ನನ್ನ ಮಾತನ್ನ ಇವನು ಕಿವಿ ಮೇಲೂ ಹಾಕೊಳ್ಳಲ್ಲ. ಆದ್ರೆ ತುಳಸಿ ಅವ್ರು ಹೇಳ್ತಿದ್ದ ಹಾಗೆ ಅವ್ರ ಮಾತೇ ವೇದವಾಕ್ಯ ಅನ್ನೋ ಹಾಗೆ ಆಡ್ತಿದ್ದಾನೆ. ಮುಂಚೆ ಅವನ್ನ ದ್ವೇಷ ಮಾಡ್ತಿದ್ದ ಅಭಿ ಇವನೇನಾ? ಬ್ರೋ, ಆ ಜಾಗದ ವಿಚಾರ ಹೇಳದೆ ಮರ್ತಿದ್ದೆ. ಆ ಜಾಗನ ಇನ್ನೂ ಯಾರೂ ಕೊಂಡ್ಕೊಂಡಿಲ್ಲ. ಕೊಂಡ್ಕೋತೀವಿ ಅಂತ ಯಾರೋ ಮುಂದೆ ಬಂದಿದ್ರಂತೆ. ಆದರೆ ಆ ಜಾಗನ ನಮಗೆ ಸೇರಬಾರ್ದು ಅಂತ ನಮ್ಮ ಮ್ಯಾನೇಜರ್ ಜೊತೆಗೆ ಯಾರೋ ಹೋಗಿ ಅವ್ರಿಗೆ ದುಡ್ಡನ್ನ ಆಸೆ ತೋರಿಸಿ ಆ ಜಾಗ ಕೊಂಡ್ಕೋತೀವಿ ಅಂತ ಹೇಳಿದ್ರಂತೆ. ಇದನ್ನ ಲ್ಯಾಂಡ್ ಓನರ್ ಹತ್ರ ಮತ್ತು ಮ್ಯಾನೇಜರ್ ಹತ್ರ ನಾವೇ ಬಾಯಿ ಬಿಡಿಸಿದ್ವಿ. ಸೊ ಈಗ ಲ್ಯಾಂಡ್ ಓನರ್ ಜಾಗನ ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡಪ್ಪ, ಅಣ್ಣ ತಮ್ಮ ಇಬ್ಬರು ಹೋಗಿ ಸಾಹಸನೆ ಮಾಡ್ಕೊಂಬಂದಿದ್ದಾರೆ. ಬ್ರೋ ಎಲ್ಲಿ ಬಂದಿದ್ದ? ನಾನು ಒಬ್ಬನೇ ತಾನೇ ಹೋಗಿದ್ದು. ನಾನು ಹೇಳ್ತಿರೋದು ಸಮರ್ಥ ಬಗ್ಗೆ. ಓ ಹಾಗಾ? ಇಲ್ಲ ಇಲ್ಲ, ಎಲ್ಲ ನಾನು ಒಬ್ಬನೇ ಹ್ಯಾಂಡಲ್ ಮಾಡ್ತಿದ್ದೆ. ಅವನು ಸುಮ್ಮನೆ ಮಧ್ಯದಲ್ಲಿ ಇಂಟರ್ಫಿಯರ್ ಆದ ಅಷ್ಟೇ. ಅವನ ಮಾತಕ್ಕೂ ಸ್ವಲ್ಪ ಏಜೆಂಟ್ ಹೆದರ್ದ, ಹಾಗಾಗಿ ಸ್ವಲ್ಪ ಬಾಯ್ ಬಿಟ್ಟ. ಅದನ್ನೇ ನಾನು ಹೇಳಿದ್ದು, ನೀವು ಒಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಸರಿ, ಹಾಗಾದರೆ ಒಂದು ಒಳ್ಳೆ ದಿನ ನೋಡಿ ರಿಜಿಸ್ಟರ್ ಮಾಡಿಸೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.